ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್, ಹೊರಗಡೆ ಹೋಗೋದಕ್ಕಂತೂ ಆಗಲ್ಲ, ಅಷ್ಟು ಬಿಸಿಲು. ಅದಕ್ಕೆ ಬಿಸಿಲಲ್ಲಿ ಯಾರ್ಯಾರು ಓಡಾಡ್ತೀರಾ ಅವ್ರಿಗೆ ಹೇರ್ ಕೇರ್ ತುಂಬಾ ಇಂಪಾರ್ಟೆಂಟು. ಹಾಗೆ ಹೇರ್ ಕೇರಿಂದ ನಮ್ಮ ಬಾಡಿನೂ ತಂಪಾಗೋ ಥರ ಏನು ಹಚ್ಕೋಬೇಕು, ಯಾವ ಆಯಿಲ್ ಯೂಸ್ ಮಾಡಬೇಕು ಅಂತೇಳಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಗೈಸ್, ನಾವು ಬಿಸಿಲಿಗೆ ಹೋಗೋದ್ರಿಂದ ಆದಷ್ಟು ತಂಪಾಗಿರೋದಕ್ಕೆ ಟ್ರೈ ಮಾಡಬೇಕು. ಅಂದರೆ ತಂಪಾಗಿರೋದನ್ನು ಕುಡಿಯೋದು, ತಿನ್ನೋದು, ಹಾಗೆ ಅಭ್ಯಾಸ ಮಾಡ್ಕೋಬೇಕು. ತಂಪಾಗಿ ಅಂದರೆ ಈ ನಾರ್ಮಲ್ ರಾಗಿ ಗಂಜಿ, ಕೂಲ್ ಡ್ರಿಂಕ್ಸ್ ಅಂದರೆ ಹೊರ್ಗಡೆ ಮಾಡೋ ಥರ ಅಲ್ಲ, ಮನೇಲೇ ಏನಾದರೂ ಕಾಳು ಕಡಿ ಆ ಥರದ್ದು, ಮತ್ತು ಹರಳೆಣ್ಣೆ ಹಚ್ಕೊಳ್ಳೋದು, ಈ ಥರ ಏನಾದರೂ ಒಂದೊಂದು ಮನೇಲೇ ತಂಪಾಗಿರೋ ಥರ ಒಂದು ರೆಮಿಡೀಸ್ ಆಗಲಿ ಏನೋ ಒಂದು ಟ್ರೈ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ ಮಾಡ್ಕೋತೀನಿ. ಹಾಗೆ ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಹೇರ್ಸ್ಗೆ ಇವತ್ತು ಫ್ರೀಯಾಗೇ ಇದ್ದೆ. ಆಲ್ರೆಡಿ ನಾನು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿರ್ತಿದ್ನಲ್ವ, ಹೇರ್ಗೆ ನಾನು ಹೇರ್ ಕಟ್ ಮಾಡಿಸೋಕ್ಕೂ ಮೊದಲು ಯಾವ ಥರ ಹೇರ್ ಮೇಂಟೈನ್ ಮಾಡ್ತಿದ್ನೋ ಈಗೂ ಅದೇ ಥರ ಮೇಂಟೈನ್ ಮಾಡ್ತೀನಿ. ನೋಡಿ, ನಾನು ಇನ್ನೊಂದು ವರ್ಷದೊಳಗೆ ನಾನು ಎಷ್ಟು ಉದ್ದ ಹೇರ್ ಕಟ್ ಮಾಡಿಸಿದ್ದೀನೋ ಅಷ್ಟೇ ಉದ್ದ ನನಗೆ ಹೇರ್ ಬೆಳೆಯುತ್ತೆ. ಆ ಥರ ಮೇಂಟೈನ್ ಮಾಡ್ತೀನಿ. ಸೊ ಇವತ್ತು ಏನು ಹಚ್ಚಿದೆ, ಏನು ತಂಪಾಗಿರೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಗೈಸ್, ನಾನು ಮುಂಚೆನೇ ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದೆ. ಅಂದರೆ ನಾನು ಪ್ರಿವಿಯಸ್ ಲಾಗಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಯಾವ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತೇಳಿ. ಇದು ಅವಾಗ ರೆಡಿ ಮಾಡ್ಕೊಂಡಿರೋದೇ ಕೊಬ್ಬರಿ ಎಣ್ಣೆಗೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಬೇಯಿಸಿರೋದು. ಅದು ಕೊಬ್ಬರಿ ಎಣ್ಣೆನೂ ನ್ಯಾಚುರಲ್ ಕೊಬ್ಬರಿ ಹಾಕ್ಸಿರೋದು. ಫಸ್ಟು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹರಳೆಣ್ಣೆನೂ ಯೂಸ್ ಮಾಡ್ತೀನಿ ಗೈಸ್. ಸ್ವಲ್ಪ ಕೊಬ್ಬರಿ ಎಣ್ಣೆ, ಇನ್ನು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿ ಎರಡೂ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಆರಿದ್ಮೇಲೆ ಅದ್ರ ಜೊತೆಗೆ ನವರತ್ನ ತೈಲ ಹಾಕ್ತಾಯಿದ್ದೀನಿ ಗೈಸ್. ನವರತ್ನ ಆಯಿಲ್ ಕೂಡ ತಂಪು, ಅದು ಹಚ್ಕೊಂಡಾಗ ಒಂಥರ ಜುಮ ಅಂತ ಇರುತ್ತೆ ಮೈಂಡು. ಸೊ ಅದನ್ನು ಇದೇ ಆಯಿಲ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ದಿನ ಹಚ್ಕೊಂಡ್ಬಿಟ್ರೆ ಸಾಕಾಗುತ್ತೆ, ಬಟ್ ಅದನ್ನು 1-2-3 ದಿನ ಎಲ್ಲ ಹರಳೆಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ 1-2-3 ದಿನ ಹಚ್ಕೋಬೋದು. ನನಗೆ ಮುಂಚೆ ಆಗಿದ್ದಿದ್ರೆ, ಹೇರ್ ಕಟ್ ಮಾಡ್ಸೋಕ್ಕೂ ಮುಂಚೆ ಆಗಿದ್ದಿದ್ರೆ ಅಷ್ಟು ಕಾಯಿಸಿರೋದು ಎಲ್ಲನೂ ಬೇಕಾಗಿತ್ತು ಆಯಿಲು. ಬಟ್ ಈಗ ಹೇರ್ ಕಟ್ ಮಾಡಿಸಿರೋದ್ರಿಂದ ಅಷ್ಟೊಂದು ಆಯಿಲ್ ಏನು ಹೇಳ್ಕೊಳ್ಳೋದಿಲ್ಲ. ನೆನ್ನೆ ನೈಟ್ ನಮ್ಮ ಮನೆಯವರಿಗೆ ಆಯಿಲ್ ಮಸಾಜ್ ಮಾಡುವಾಗ ಉಳಿದಿರೋದನ್ನೆಲ್ಲ ನನ್ನ ತಲೆಗೆ ಹಂಗೆ ಅಂದ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿರೋ ಥರನೇ ಕಾಣ್ತಾ ಇದೆ. ಆದರೂ ಬುರ್ಡೆಗೆ ರೂಟ್ಸ್ಗೆಲ್ಲ ನಾನು ಹಚ್ಕೊಂಡಿರಲಿಲ್ಲ. ಹೇರ್ಗೆ ಮಾತ್ರ ಸುಮ್ಮನೆ ಹಾಗೆ ಕೈಯಲ್ಲಿ ಉಳಿದಿರೋದು ಅಪ್ಲೈ ಮಾಡ್ಕೊಂಡಿದ್ದೆ. ಈಗ ರೂಟ್ಸಿಗೆಲ್ಲ ಅಪ್ಲೈ ಮಾಡ್ಕೊತ ನೀಟಾಗಿ ಎಲ್ಲ ತಲೆಗೆಲ್ಲ ಹೋಗೋ ಥರ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿಲ್ ಅಪ್ಲೈ ಮಾಡ್ತೀನಿ ಗೈಸ್. ನಾನು ಎನಿ ಟೈಮ್ ಅಂದರೆ ವಾರಕ್ಕೆ 2 ಸಲ 3 ಸಲ ಹಚ್ಚಿರ್ತೀನಿ. ಸ್ನಾನ ಮಾಡಿ ನೆಕ್ಸ್ಟ್ ಡೇನೇ ಆಯಿಲ್ ಅಪ್ಲೈ ಮಾಡ್ತೀನಿ. ಹಾಗೆ ಒಂದು ತಲೆ ಸ್ನಾನ ಮಾಡೋಕ್ಕೂ ಮೊದಲು 1 ಡೇ 2 ಡೇಸ್ ಬಿಟ್ಟರೆ ಚೆನ್ನಾಗಿರುತ್ತೆ. ಹೇರ್ ಗ್ರೋತ್ ಆಗೋದಕ್ಕೂ ಚೆನ್ನಾಗಿರುತ್ತೆ. ಡೈಲಿ ಸ್ನಾನ ಮಾಡೋರು ಡೈಲಿ ತಲೆ ಸ್ನಾನ ಮಾಡಬಾರ್ದು, ಆದರೆ ಮಾಡೋ ಅಭ್ಯಾಸ ಇರೋರು ನೈಟ್ ಹಚ್ಕೊಂಡು ಬೆಳಿಗ್ಗೆ ಮಾಡ್ಬೋದು. ಹಾಗೆ ದಿನ ಬಿಟ್ಟು ದಿನ ಮಾಡೋರು ಒಂದಿನ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, ಒಂದಿನ ಹೆಡ್ ಬಾತ್ ಮಾಡಿ. ಆಫೀಸ್ಗೆಲ್ಲ ಹೋಗೋರು ಹಂಗಾಗಲ್ಲ, ಸೊ ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು. ನೋಡಿ, ಈ ಥರ ರೂಟ್ಸ್ಗೆಲ್ಲ ಅಪ್ಲೈ ಮಾಡಿ ಆಮೇಲೆ ಹೇರ್ಸ್ಗೆಲ್ಲ ಹಚ್ಕೊಂಬಿಡಿ. ಹೇರ್ ಡ್ರೈ ಆಗಿದ್ದರೆ ಸ್ಪ್ಲಿಟ್ ಹೇರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇರ್ ಜಾಸ್ತಿ ಡ್ರೈ ಬಿಡೋದಕ್ಕೆ ಹೋಗಬಾರ್ದು. ಆದರೆ ಈಗ ಏನೇನೋ ಬಂದಿದ್ದಾವೆ ಕಂಡೀಷ್ನರ್, ಅವು ಇವು ನನಗಂತೂ ಒಂದು ಗೊತ್ತಿಲ್ಲ ಅದರಲ್ಲಿರೋವು. ನಾನು ಶಾಂಪು ಹಾಕಿ ಸ್ನಾನ ಮಾಡೋದು, ಬಟ್ ಆಯಿಲ್ ಅಪ್ಲೈ ಮಾಡೋದು ಬಿಟ್ಟರೆ ಯಾವ ಥರ ಕಂಡೀಷ್ನರ್ ಅವು ಏನೂ ಗೊತ್ತಿಲ್ಲ. ಇಷ್ಟು ಹೇರ್ ಕಟ್ ಮಾಡಿಸಿದ್ರೂ 1 ಇಯರ್ ಒಳಗೆ ನನ್ನ ನಂಬಿಕೆ ಇದೆ ನಾನು ಹೇರ್ ಬೆಳೆಯುತ್ತೆ ಅಂತೇಳಿ. ಹಾಗಾಗಿ ಆಯಿಲ್ ಹಚ್ಚಿದ್ಮೇಲೆ ನೋಡಿ ಎಷ್ಟು ಅಂದರೆ ಸಣ್ಣ ಆಗೋಗ್ತವೆ. ಆಯಿಲ್ ಹಚ್ಚಿಲ್ಲ ಅಂದಿದ್ರೆ ಸ್ವಲ್ಪ ದಪ್ಪ ಕಾಣೋದು ಕೂದಲು. ಸ್ಟೆಪ್ ಕಟ್ ಮಾಡಿಸಿರೋದ್ರಿಂದ ನನಗೆ ಜಡೆ ಹಾಕೋದಕ್ಕೆ ಬರ್ತಾಯಿಲ್ಲ ಗೈಸ್. ಅದಕ್ಕೋಸ್ಕರ ನಾನು ಜುಟ್ಟು ಹಾಕ್ತಾಯಿದ್ದೀನಿ ಪೋನಿಟೈಲ್. ಅದು ಸ್ಟೆಪ್ ಆಗಿರೋದ್ರಿಂದ ಹಾಗೆ ಒಂಥರ ಕೂದಲೆಲ್ಲ ಆಚೆನೇ ಬಂದಂಗೆ ಆಗುತ್ತೆ. ಇನ್ನು ಇವತ್ತೊಂದು ಕೊರಿಯರ್ ಬಂದಿತ್ತು, ನಮ್ಮ ಹೇಮಂತ್ ಕೆಳಗಡೆ ಹೋಗಿದ್ದೇನೆ ಇಸ್ಕೊಂಬರೋದಕ್ಕೆ. ಏನಪ್ಪ ಅಂತ ಅಂದರೆ ನೋಡೋಣ ಗೈಸ್.
ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಸೆಲ್ಫಿ ಸ್ಟಿಕ್ಕು, ಅದೇ ಇವತ್ತು ಬಂದಿದೆ ಅನಿಸುತ್ತೆ. ರಿಟರ್ನ್ ಮಾಡಿ ಬೇರೆದು ಬುಕ್ ಮಾಡಿದ್ವಿ. ಇದು ಯಾವ ಥರ ಇದೆಯೋ ನೋಡಬೇಕು. ಪ್ಯಾಕಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ, ಏನೂ ಡ್ಯಾಮೇಜ್ ಆಗದಿರ ನೀಟಾಗೆ ಪ್ಯಾಕ್ ಮಾಡಿದ್ದಾರೆ. ಒಂದ್ರ ಒಳಗಡೆ ಇನ್ನೊಂದು ಥರ ಇಟ್ಟಿದ್ದಾರೆ. ನೋಡೋಣ ಯಾವ ಥರ ಇದೆ ಅಂತೇಳಿ. ಅದು ಓಪನ್ ಮಾಡೋದಕ್ಕೆ ಎಷ್ಟೊತ್ತು ಟೈಮ್ ತಗೊಂತಿದೆ ನೋಡಿ. ಬೇಗ ಓಪನ್, ನಿಮಗೆ ಏನಾದರೂ ಬಂದರೆ ಸ್ವಲ್ಪ ಕ್ಯೂರಿಯಾಸಿಟಿ ಒಳಗೆ ಹೆಂಗಿದೆಯೋ ಏನು ಅಂತ ಹೇಳಿ. ಇದು ಅಂತ ಅಲ್ಲ, ಯಾವ ಐಟಮ್ ಬಂದರೂ ಅಷ್ಟೇ. ಏಕೆಂದರೆ ನಾವು ಕಣ್ಣಾರೆ ಇನ್ನೂ ನೋಡಿರಲ್ಲ ಆನ್ಲೈನ್ ಪ್ರಾಡಕ್ಟ್ಸು. ಸೊ ಹೇಗಿದೆಯೋ, ಚೆನ್ನಾಗಿದೆಯಾ, ಡ್ಯಾಮೇಜ್ ಆಗಿದೆಯೋ ಅನ್ನೋ ಒಂದು ಭಯ ಇರುತ್ತೆ. ನೋಡೋಣ ಯಾವ ಥರ ಬಂದಿರುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಪ್ಯಾಕ್ ಮಾಡೋರು. ಅದರೊಳಗೂ ಒಂದು ಕವರ್ ಐತೆ, ಕವರಿಂದ ತೆಗಿತಾವನೆ. ಲಾಸ್ಟ್ ಟೈಮ್ ತಂದಿದ್ದಕ್ಕಿಂತ ಸ್ವಲ್ಪ ದಪ್ಪ ಇದೆ, ವೆಯ್ಟೂ ಇದೆ ಇದು ಸ್ವಲ್ಪ. ಲಾಸ್ಟ್ ಟೈಮ್ದು ಇದಕ್ಕಿಂತ ತುಂಬಾ ಚಿಕ್ಕದಿತ್ತು, ಇದು ಸ್ವಲ್ಪ ವೆಯ್ಟ್ ಇದೆ, ಹಾಗೆ ದಪ್ಪನೂ ಇದೆ ನೋಡೋದಕ್ಕೆ. ಡಿಫ್ರೆಂಟ್, ಒಂದು ಹ್ಯಾಂಡಲ್ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೇಮ್ ಎಲ್ಲ ಬ್ಲೂಟೂತ್ ಕನೆಕ್ಷನ್ನು ಅದೇ ಥರ, ಬಟ್ ಫೋನ್ ಹೋಲ್ಡರು ಬೇರೆ ಥರ ಇದೆ ಗೈಸ್. ಇದಕ್ಕೆ ಎಕ್ಸ್ಟ್ರಾ ನಟ್ ಕೂಡ ಕೊಟ್ಟಿದ್ದಾರೆ, ಕ್ಯಾಮ್ರಾ ಆಮೇಲೆ ರಿಂಗ್ ಲೈಟ್ ಏನಾದರೂ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇದು ಅಷ್ಟೇ, ತ್ರಿಬಲ್ ಸ್ಟ್ಯಾಂಡ್ ಹಾಕಿಬಿಟ್ಟು ತಗೊಳ್ಳೋಕ್ಕೂ ಬರುತ್ತೆ, ಕೈಯಲ್ಲಿ ಇಟ್ಕೊಂಡು ಸೆಲ್ಫಿ ತಗೊಳ್ಳೋಕ್ಕೂ ಬರುತ್ತೆ. ಅದೇ ಥರದ್ದು ನಮ್ಮ ಹೇಮಂತ್ ನೋಡಿ ತೆಗಿತಾ ಇದ್ದಾನೆ. ಎಷ್ಟು ಉದ್ದ ಇದೆ ನೋಡೋಣ. ಲಾಸ್ಟ್ ಟೈಮ್ ತಂದಿದ್ದು ಒಂದು ಮಾರೂ ಇರಲಿಲ್ಲ ಗೈಸ್, 1-2 ಮೊಳ ಇತ್ತು ಅಷ್ಟೇ. ಅಂದರೆ ಹೂವದಲ್ಲಿ ನೋಡಿದ್ರೆ ಇದು ನೋಡಿ ಎಷ್ಟು ಉದ್ದ ಇದೆ. ನನಗಿಂತ ಹೈಟ್ ಇದೆ ಇದು, ಅಷ್ಟು ಉದ್ದ ಇದೆ. ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು ಜಸ್ಟ್ ತುಂಬ ಜನ ಇದ್ದರೆ ಒಂದು ಗ್ರೂಪ್ ಫೋಟೋ ತೆಗಿಯೋಕ್ಕೂ ಬರ್ತಾ ಇರಲಿಲ್ಲ, ಅಷ್ಟೇ ಇದ್ದಿದ್ದು. ಬಟ್ ಇದು ಚೆನ್ನಾಗಿದೆ, ವರ್ತ್ ಅನ್ನಿಸ್ತು ಕೊಟ್ಟಿರೋ ಅಮೌಂಟಿಗೂ ಇದಕ್ಕೂ. ನೋಡಿ ನಮ್ಮ ಹೇಮಂತ್ ನಿಂತ್ಕೊಳ್ತಾನೆ, ಅವನಕ್ಕಿಂತ ಹೈಟೇ ಇದೆ ನೋಡಿ, 1 ಇಂಚ್ ಹೈಟ್ ಇದೆ ಅವನಿಗಿಂತನೂ. ಸಾಕು ಅನಿಸ್ತು ಇಷ್ಟು. ಚೆನ್ನಾಗಿದೆ ಗೈಸ್. ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ನಾನು ಕಳಿಸ್ತೀನಿ, ಇದ್ರ ಲಿಂಕು. ಇನ್ನು ನನ್ನ ಫ್ರೆಂಡ್ ಬಂದಿದ್ಲು, ಅವರಿಗೋಸ್ಕರ ಗೋಧಿ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅವರು ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ರು ಗೈಸ್. ಯಾರು ಅಂದರೆ ನೋಡಿ ಇವರೇ, ನೋಡಿರ್ತೀರ ಪ್ರಿವಿಯಸ್ ವ್ಲಾಗಲ್ಲಿ, ಪ್ರಿಯಾ ಅಂತ. ಅವಳು ಮದುವೆ ವ್ಲಾಗಿಂದನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ಯೂಟ್ಯೂಬ್ ವಿಡಿಯೋ ಆವಾಗಿಂದ ಸ್ಟಾರ್ಟ್ ಮಾಡಿರೋದು. ಮತ್ತು ಆಮೇಲೆ ಒಂದು 4-5 ವೀಡಿಯೋಸಲ್ಲಿ ಇದ್ದಾಳೆ. ನಾವು ಮನೆ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಆದ್ವಿ, ವಿಡಿಯೋಸ್ ಮಾಡಿಲ್ಲ ಇಬ್ಬರು ಸೇರಿ. ಇವ್ರನ್ನ ನೋಡಿ ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ಸ್ ನೋಡಿರ್ತಾರೆ, ಈಗ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ನೋಡಿರಲ್ಲ. ಇವಳ ಹೆಸರು ಪ್ರಿಯಾ ಅಂತ, ನನ್ನ ಬೆಸ್ಟ್ ಫ್ರೆಂಡ್. ಅವ್ರ ಅಮ್ಮನೂ ಅವಳು ಬಂದಿದ್ದರು. ಈಗ ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾಳೆ. ಏನಾದರೂ ಸ್ವೀಟ್ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತೇಳಿ, ಹೆಲ್ದಿಯಾಗಿರುತ್ತೆ ಅಂತೇಳಿ ಗೋಧಿ ಅಕ್ಕಿದು ಪಾಯಸ ಮಾಡ್ತಾಯಿದ್ದೀವಿ. ಹಾಗೆ ಅವ್ರ ಅಮ್ಮಂದು ಒಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು, ನಾನು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತೇಳಿ ಬ್ಲೌಸ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹೇಮಂತ್ ಆಮೇಲೆ ಇವಳು ಸೇರಿ ಪಾಯಸ ಮಾಡ್ತಾಯಿದ್ದಾರೆ. ಹೆಂಗೆ ಮಾಡ್ತಾರೋ ನೋಡಬೇಕು ಗೈಸ್. ಇಬ್ಬರು ಮಾತಾಡ್ಕೊಂಡು ಪಾಯಸ ಮಾಡ್ತಾರೆ, ಅದರಲ್ಲೂ ಕಾಮಿಡಿ ಹೆಂಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇಬ್ಬರು ಪಾಯಸ ಮಾಡಿದ್ದಾರೆ. ಅವ್ರು ಮುಂಚೆನೇ ಹೇಳ್ತಾರೆ, ವಾಯ್ಸ್ ಎಲ್ಲ ಹಾಕ್ಬೇಡ, ಇದು ನೀನು ನೆಕ್ಸ್ಟ್ ವಾಯ್ಸ್ ಓವರ್ ಕೊಡು, ನಾವು ಮಾತಾಡೋದೆಲ್ಲ ಅಪ್ಲೋಡೇ ಮಾಡಬೇಡ ಅಂತ. ಇನ್ನು ಗೋಧಿ ಅಕ್ಕಿನ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ರೈಸ್ ಥರ ಕೂಗಿಸ್ಕೋಬೇಕು ಗೈಸ್. ಫಸ್ಟು ನಮ್ಮ ನಾರ್ಮಲ್ ರೈಸ್ ಮಾಡ್ತೀವಲ್ಲ ಆ ಥರ ಕೂಗಿಸ್ಕೊಂಡಾದಮೇಲೆ ನೋಡಿ ಓಪನ್ ಮಾಡಿ ನೋಡಿದ್ರೆ ಈ ಥರ ಇದೆ. ಬೆಲ್ಲದ ನೀರು ಹಾಕೋಣ. ಒಯ್ಯಿ ಅಷ್ಟು ಒಣ್ಣೆನೂ ಗೊತ್ತಾಗಲ್ಲ. ಇಲ್ಲಿ ಇಡ್ಕ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಏನ್ ಬೇಡ ಬಿಡು, ಹಾಕೋಣ. ಒಂದು ಸ್ವಲ್ಪ ಯೂಟ್ಯೂಬ್ ನೋಡೋಣ. ಹಾಲು ಒಯ್ಬೇಕು. ಹಾಕಿದ್ರೆ ಇವಾಗ
ಇದನ್ನ ತಿರುಗ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಬಿಡುತ್ತೆ. ಗೋಡಂಬಿ ದ್ರಾಕ್ಷಿ ಹಾಕೋಣ. ಇವಾಗ ದ್ರಾಕ್ಷಿ ಸಪ್ರೇಟ್ ಆಗಿ ತೆಗಿಸ್ಕೊಣ. ಊದ್ಕೊಂತಾವ ಇವಾಗ ಸಿಡಿತೈತೆ. ಅದ್ರ ಇದ್ರ ಕಡಿಕೆದ್ರ ಇದನ್ನ ಮಾಡ್ಕೊ, ನೋಡಿ ಏನಾಗಲ್ಲ. ಕೈಗೆ ಸಿಡಿತೈತೆ. ತೋರ್ಸತ್ತೇನು? ಇದು ಕೋಕೋನಟ್ ಪೌಡ್ರು. ಅದು ತಟ್ಟೆಗಳು ತಂಗಿ ಬೆಳ್ದಾಗ ಬಿಡು, ಪ್ಲೇಟಲ್ಲಿರೋದು. ಅದನ್ನು ಇವಾಗ ಏನು ಲಾಸ್ಟಿಗೆ ಇಳಿಸಿದ್ಮೇಲೆ ಹಾಕೋದು ಆತಲ್ಲ, ಅಷ್ಟೇ ತಾನೆ. ಬಾದಾಮಿ ಕೊಡ್ರಿ ಕೊಡು ಬಿಡಿ. ಶಾಣ ಬಿಡು ಬಿಡು. ಮಾಡ್ತಾ ಇದ್ದಿ ಇವೇ ನೀರು, ಫಿಲ್ಟರ್ ಫಿಲ್ಟರ್ ನೀರು. ನೀರು ಒಯ್ಬಿಡಲಿ. ಅಲ್ಲ, ನೀರು ಒಯ್ಯೋದು ವಿಡಿಯೋ ಮಾಡ್ಬೇಡ. ನಾ ಹೋಗ್ತೀನಿ ಒಯ್ಕೆ. ಇಲ್ಲಿ ಬಟ್ಟೆ ಒಲಿತಾ ಇದ್ರೆ ಅವ್ರು ಅಡುಗೆ ಮಾಡ್ತಾವ್ರೆ. ಗೆಸ್ಟ್ ಅವರೇ ಅಡುಗೆ ಮಾಡ್ತಾವ್ರೆ. ಇಲ್ಲಿ ಗೆಸ್ಟ್ ಕರ್ಕ ಬಂದವ್ರು ಬಟ್ಟೆ ಹೊಲಿತಾವ್ರೆ. ಸ್ವೀಟ್ ಆಗಿತ್ತಿಲ್ಲ ನೋಡಿದೆ. ಏಮಂತ ನೋಡ್ತೀನಿ. ಹಾಕೋ ದ್ರಾಕ್ಷಿ ಗೋಡಂಬಿ. ಇದು ಯಾತ್ರದಲ್ಲ ಅದು ಇಲ್ಲ ಗೈಸ್, ಏನೋ ಮಾಡಿ ಕಷ್ಟಪಟ್ಟು ಅತ್ತಾಗೆ ಪಾಯಸ ಮಾಡಿಬಿಟ್ರು. ಜೊತೆಗೆ ಪ್ರಿಯಾಂಕಾ ಅವ್ರ ಅಮ್ಮನ ಹೆಲ್ಪನ್ನು ತೊಗೊಂಡ್ರು ಸೆಂಟ್ರಲ್ಲಿ. ಜಾಸ್ತಿ ಏನಿಲ್ಲ, ಜಸ್ಟ್ ನೋಡೋದಕ್ಕೆ ಅಷ್ಟೇ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತೇಳಿ. ಇನ್ನು ಫೈನಲಿ ಪಾಯಸ ರೆಡಿ ಆಯಿತು. ಲಾಸ್ಟಿಗೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾಯಿದ್ದಾರೆ. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ರು, ಅದನ್ನು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ. ಸಕ್ಕತ್ತಾಗಿತ್ತು ಗೈಸ್. ಆದರೂ ಪಾಯಸ ಇವ್ರು ಯಾವ ಥರ ಮಾಡಿ ಯೂಟ್ಯೂಬಲ್ಲಿ ನೋಡಿ ಮಾಡಿದ್ರು ಪಾಯಸ ಚೆನ್ನಾಗಿ ಮಾಡಿದರು ಇಬ್ಬರು ಸೇರಿ. ಇವನು ವಿಡಿಯೋ ಮಾಡ್ತಿದ್ದ, ಅದನ್ನ ಹಾಕು ಇದನ್ನ ಹಾಕು ಅಂತ. ಇವಳು ಕಾಮಿಡಿ ಮಾಡ್ಕೊಂಡು ಒಟ್ಟು ಚೆನ್ನಾಗಿ ಮಾಡಿದರು. ತಿನ್ನೋಕ್ಕಂತೂ ಸಕ್ಕತ್ತಾಗಿತ್ತು. ನಾನು ಬಟ್ಟೆ ಹೊಲಿಯೋದ್ರಿಂದ ಬರೋಕ್ಕಾಗಿರಲಿಲ್ಲ ಅಡುಗೆ ಮನೆಗೆ. ನೋಡಿ, ಇವರು ಏಲಕ್ಕಿ ಹಾಕೋದೇ ಮರ್ತೋಗ್ಬಿಟ್ಟು ಲಾಸ್ಟಿಗೆ ನೆನೆಸ್ಕೊಂಡು ಈಗ ಏಲಕ್ಕಿ ಹಾಕ್ತಾಯಿದ್ದಾರೆ. ಅದು ಏಲಕ್ಕಿ ಪೌಡರ್ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೆ ಏಲಕ್ಕಿನೇ ಚಿಕ್ಕದಾಗಿ ಎಲ್ಲ ಒಂಥರ ನುಣ್ಣಗಾಗಂಗೆ ಮಸಗುಂಡು ಅಂತೀವಲ್ಲ, ಅದರಲ್ಲೇ ನೀಟಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿ ಪಾಯಸದಕ್ಕೆ ಹಾಕ್ತಾಯಿದ್ದಾರೆ. ಫ್ಲೇವರ್ಗೆ ಇದು ಹಾಕಿದ್ರೇ ಅಲ್ಲ ಚಂದ. ಸೊ ಈಗ ಹಾಕ್ತಾಯಿದ್ದಾರೆ ಗೈಸ್. ನೋಡು ಇವಾಗ ಯಾವ ರೇಂಜಿಗೆ ಸ್ಮೆಲ್ ಬರ್ತೈತೆ ಅಲ್ಲ. ಪಾಯಸ ನೋಡಿ, ಟೇಸ್ಟ್ ಮಾಡ. ಹಂಗೆ ಕೈ ಹೋಗಿ ಒಂದಾಡಿ ಒಂದು ಸ್ವಲ್ಪ ಎತ್ತು ಹಿಂಗೆ ಇರೋ ಆರ್ಲಿ ಹಂಗೆ ಇಕ್ಕೋ. ಓ, ಅರ್ಥ ಆಯ್ತು. ಹಂಗೆ ಟೇಸ್ಟ್ ಮಾಡೋಕ್ಕೆ ಆಮೇಲೆ ಬರ್ತೈತ್ಕಣೋ, ಅದು ಬಿಸಿ ಆರಲ್ಲ. ಗೈಸ್, ಟೈಮ್ ಆಲ್ರೆಡಿ ಒಂದು 2:30-3 ಗಂಟೆ ಆಗಿತ್ತು. ಇಷ್ಟೊತ್ತಾಯ್ತು ಇವತ್ತು ಊಟ ಆಗೋಷ್ಟರಲ್ಲಿ. ಪ್ರಿಯಾಗೆ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಪಾಪ ಇಷ್ಟೊತ್ತಿಗೆ 1-2 ಊಟ ಮುಗಿಸಿರೋಳು. ಇನ್ನು ಈಗ ಪಾಯಸ, ಅನ್ನ, ಆಮೇಲೆ ರಸಮ್ ಅಷ್ಟೇ ಮಾಡಿದ್ದು. ಅದೆಲ್ಲ ಊಟ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅರುಣ್ ಬಂದ ಗೈಸ್. ಅವನು ಇಲ್ಲೇ ನೆಲಮಂಗ್ಲಕ್ಕೆ ಹೋಗಿದ್ದ ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಬಂದ. ಇನ್ನು ಅವನು ಜಾಯ್ನ್ ಆದ ಗೈಸ್. ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಯಾವುದಾದ್ರೂ ಹೆಣ್ಣಿದ್ರೆ ಕೊಡಿ ಅಂತೇಳಿ ಮಾತಾಡ್ತಾಯಿದ್ವಿ. ಅವ್ನು ಇಂಥವೆಲ್ಲ ಯಾಕೆ ಹೇಳ್ತೀರಾ, ಸುಮ್ಮನಿರಿ, ವಿಡಿಯೋದಲ್ಲಿ ನಾನು ಮಾನ ಮರ್ಯಾದೆ ತೆಗಿತೀರಾ ಅಂತ ಹೇಳ್ತಿದ್ದ. ಇದೆಲ್ಲ ಪಾರ್ಟ್ ಆಫ್ ಜೋಕ್, ಕಾಮಿಡಿ ಅಷ್ಟೇ, ಹಾಗೇನಿಲ್ಲ. ನಾವು ಹಾಗೇ ಎಲ್ಲ ಕಲ್ತ್ರೆ ಮಾತಾಡೋದು. ಇನ್ನೊಂದು ಗೈಸ್, ಇಲ್ಲಿ ಪ್ರಿಯಾ ಪಾಯಸ ಮಾಡಿದ್ದಾಳೆ ಅಂದರೆ ಅವ್ನು ನಂಬ್ತಾನೇ ಇಲ್ಲ. ಎಷ್ಟು ಹೇಳಿದ್ರು ಪ್ರಿಯಂಗೆ ಪಾಯಸ ಮಾಡೋಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಕತೆ ಹೊಡಿತಾ ಇದ್ದ. ಇಲ್ಲ, ನಿಜವಾಗ್ಲೂ ಅವಳೇ ಮಾಡಿದ್ದು, ಬೇಕಾದ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡು ಅಂತ ಹೇಳಿ ಹೇಳ್ತಾ ಇದ್ವಿ. ಅವ್ನು ನಂಬೋದೇ ಇಲ್ಲ ಗೈಸ್, ನಾವು ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತ. ಬೈಕ್ ಎಂತಾರಂತ ಅಲ್ಲೇ ಒಂದೊಂದು ರೂಪಾಯಿನೂ ಖರ್ಚು ಮಾಡಲ್ಲ ಗೈಸ್, ಏನು ಕಂಜೂಸ್.
ಏ ನಿಜ ಹೇಳಿ, ಯಾವಾಗ ತಾನೆ ಏನ ಯಾವತ್ತಂತ ತಂದು ಕೊಟ್ಟಿದ್ನೆ? ಫಸ್ಟ್ ಟೈಮ್ ತಂದನೆ, ಅದು ಎದ್ರಿಕೊಂಡು ಅಲ್ಲ, ಸಪೋರ್ಟಿಗೆ ವಾಂಟಿ ಒಂದೇ ಇರೋದು ಅವನಿಗೆ. ಏನಾರಣ ಸಾಕಾ? ಗೈಸ್ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಲ್ಲಂಗಡಿ ಹಣ್ಣು ಅದು ತಿಂದು ಆಮೇಲೆ ಹೊರಟ್ರು ಗೈಸ್. ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಅವ್ರಿಗೂ ಸೆಂಡ್ ಆಫ್ ಕೊಟ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ ಗೈಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.